ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಭೂಮಿಯ ಮೇಲೆ ಸಮುದ್ರ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ನೀವು ವರ್ಲ್ಡ್ ಮ್ಯಾಪ್ ಅನ್ನ ತಗೊಂಡು ನೋಡಿದ್ರು ಕೂಡ ಅದರಲ್ಲಿ 3 ಪಟ್ಟು ಬರೀ ನೀರೇ ಕಾಣಿಸುತ್ತೆ. ಇಷ್ಟೊಂದು ಮಹಾಸಾಗರಗಳಲ್ಲಿ ಅದೆಷ್ಟೋ ಅಪಾಯಕರವಾದ ಜೀವಿಗಳು ಕೂಡ ಬದುಕ್ತಾ ಇವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಮುದ್ರದಲ್ಲಿ ಜೀವಿಸುವ ಅತ್ಯಂತ ಅಪಾಯಕರವಾದ ಜೀವಿಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಜೀವಿಗಳು ಎಷ್ಟು ಅಪಾಯಕರ ಅಂದ್ರೆ ಇವುಗಳ ಬಗ್ಗೆ ತಿಳಿದುಕೊಂಡ ನಂತರ ನೀವು ಕೂಡ ಆಶ್ಚರ್ಯರಾಗ್ತೀರಾ. ಖಂಡಿತ ಈ ವಿಡಿಯೋ ನಿಮಗೆ ಸ್ಯಾಟಿಸ್ಫೈ ಅನ್ನ ಕೊಡುತ್ತೆ. ಸೊ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಭೂಮಿಯ ಮೇಲೆ ಸಮುದ್ರ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ನೀವು ವರ್ಲ್ಡ್ ಮ್ಯಾಪ್ ಅನ್ನ ತಗೊಂಡು ನೋಡಿದ್ರು ಕೂಡ ಅದರಲ್ಲಿ 3 ಪಟ್ಟು ಬರೀ ನೀರೇ ಕಾಣಿಸುತ್ತೆ. ಇಷ್ಟೊಂದು ಮಹಾಸಾಗರಗಳಲ್ಲಿ ಅದೆಷ್ಟೋ ಅಪಾಯಕರವಾದ ಜೀವಿಗಳು ಕೂಡ ಬದುಕ್ತಾ ಇವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಮುದ್ರದಲ್ಲಿ ಜೀವಿಸುವ ಅತ್ಯಂತ ಅಪಾಯಕರವಾದ ಜೀವಿಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಜೀವಿಗಳು ಎಷ್ಟು ಅಪಾಯಕರ ಅಂದ್ರೆ ಇವುಗಳ ಬಗ್ಗೆ ತಿಳಿದುಕೊಂಡ ನಂತರ ನೀವು ಕೂಡ ಆಶ್ಚರ್ಯರಾಗ್ತೀರಾ. ಖಂಡಿತ ಈ ವಿಡಿಯೋ ನಿಮಗೆ ಸ್ಯಾಟಿಸ್ಫೈ ಅನ್ನ ಕೊಡುತ್ತೆ. ಸೊ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಿಶ್ ಕೇಳೋಕೆ ವಿಚಿತ್ರ ಅನ್ಸಿದ್ರು ಕೂಡ ಇದು ನಿಜ. ತುಂಬಾ ಭಯಂಕರವಾಗಿ ಕಂಡುಬರುವ ಈ ಮೀನುಗಳು ಮಹಾಸಮುದ್ರದಲ್ಲಿರುವ ಕಲ್ಲು ಬಂಡೆಗಳು ಮತ್ತು ಗುಹೆಗಳಲ್ಲಿ ಜೀವಿಸುತ್ತವೆ. ನೀವೇ ನೋಡಿ ಈ ಮೀನು ಎಷ್ಟು ಭಯಂಕರವಾಗಿ ಕಾಣ್ತಾ ಇದೆ ಅಂತ. ಅಂದ್ರೆ ಅಕಸ್ಮಾತ್ ಒಂದು ವೇಳೆ ಸಡನ್ ಆಗಿ ಇದು ನಿಮ್ಮ ಮುಂದೆ ಬಂದ್ರೆ ಪ್ಯಾಂಟು ಒದ್ದೆ ಆಗೋದಂತೂ ಗ್ಯಾರಂಟಿ. ಆದ್ರೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಮೀನುಗಳು ಮಹಾಸಮುದ್ರದ ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರವೇ ಕಂಡುಬರುತ್ತವೆ. ಇವುಗಳ ಕಪ್ಪಾದ ಕಣ್ಣುಗಳು, ರಾಕ್ಷಸ ಹಲ್ಲುಗಳು ತುಂಬಾ ಭಯಂಕರವಾಗಿ ಕಾಣಿಸುತ್ತವೆ. ಈ ಮೀನಿನ ಬಣ್ಣ ಸಮುದ್ರದಲ್ಲಿರುವ ವನಸ್ಪತಿಯಂತಿರುತ್ತೆ. ಇದರಿಂದ ಈ ಮೀನುಗಳು ಮನುಷ್ಯರ ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣಿಸಲ್ಲ. ಇವು ಇದ್ದಕ್ಕಿದ್ದಂತೆ ಸಡನ್ ಆಗಿ ಅಟ್ಯಾಕ್ ಮಾಡುತ್ತವೆ. ಈ ಮೀನುಗಳ ಉದ್ದ ಸುಮಾರು 40 ಅಡಿಗಳವರೆಗೆ ಇರುತ್ತೆ. ಸೊ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಫ್ರೆಂಡ್ಸ್, ನಿಮ್ಮಲ್ಲಿ ಬಹಳಷ್ಟು ಜನ ಜಲಕನ್ಯೆಯರ ಬಗ್ಗೆ ಕೇಳೇ ಇರ್ತೀರಾ. ಇದು ಒಂದು ಫಿಕ್ಷನಲ್ ಕ್ರಿಯೇಷನ್ ಅಂತ ಸಾಕಷ್ಟು ಜನ ಅಂದುಕೊಳ್ತಾರೆ. ಇನ್ನು ಕೆಲವು ಜನ ಜಲಕನ್ಯೆಯರು ಇದಾರೆ ಎಂದು ನಂಬ್ತಾ ಇದ್ದಾರೆ ಕೂಡ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರುವ ಈ ಮಿಸ್ಟೀರಿಯಸ್ ವಿಡಿಯೋವನ್ನ ಜನವರಿ 2018ರಲ್ಲಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇಂಟರ್ನೆಟ್ ರಿಸೋರ್ಸಸ್ ಪ್ರಕಾರ ಈ ವಿಡಿಯೋವನ್ನ ಚೀನಾ ದೇಶದ ಮೀನು ಹಿಡಿಯುವವರು ರೆಕಾರ್ಡ್ ಮಾಡಿದ್ದಾರೆ. ಅವರು ಸಮುದ್ರದಲ್ಲಿ ಮೀನು ಹಿಡಿಯುವ ಸಂದರ್ಭದಲ್ಲಿ ಈ ವಿಚಿತ್ರವಾದ ಮೀನು ಸಿಕ್ಕಾಕೊಂಡಿದೆ. ಈ ವಿಡಿಯೋದಲ್ಲಿರುವ ಕ್ರಿಯೇಚರ್ ನ ತಲೆ ಸೇಮ್ ಮೀನಿನ ಹಾಗೆ ಇರೋದನ್ನ ನೀವು ನೋಡಬಹುದು. ಇದಕ್ಕೆ ಮೀನಿನ ಹಾಗೆ ಒಂದು ಬಾಲ ಕೂಡ ಇದೆ. ಆದ್ರೆ ಈ ಮೀನಿನ ದೇಹ ಮಾತ್ರ ಒಬ್ಬ ಮನುಷ್ಯನ ಹಾಗೆ ಇದೆ. ಈ ಮೀನು ಎಷ್ಟು ಭಯಂಕರವಾಗಿದೆ ಅಂದ್ರೆ ಅದರಿಂದ ಯಾವುದೇ ಅಪಾಯ ಉಂಟಾಗಬಾರದು ಎಂದು ಅದರ ಕೈಗಳನ್ನ ಕೂಡ ಕಟ್ಟಿ ಹಾಕಿದ್ದಾರೆ. ನಾರ್ಮಲ್ ಆಗಿ ನಾವು ಸಿನಿಮಾಗಳಲ್ಲಿ ನೋಡುವ ಜಲಕನ್ಯೆಯರು ತುಂಬಾ ಸುಂದರವಾಗಿ ಇರ್ತಾರೆ. ಆದ್ರೆ ಈ ಜಲಕನ್ಯೆ ಮೀನು ಮಾತ್ರ ತುಂಬಾ ಭಯಂಕರವಾಗಿದೆ. ಯಾರಾದ್ರೂ ಈ ಮೀನನ್ನ ನೋಡಿದ್ರೆ ಖಂಡಿತ ಭಯ ಪಡಲೇಬೇಕು. ಅರ್ಧ ಭಾಗ ಮನುಷ್ಯರ ಹಾಗೆ ಅರ್ಧ ಭಾಗ ಮೀನಿನಂತೆ ಇರುವ ಈ ಕ್ರಿಯೇಚರ್ ಏನು ಅಂತ ಇಂದಿನವರೆಗೂ ಯಾರಿಗೂ ಗೊತ್ತಿಲ್ಲ. ಇದು ಇಲ್ಲಿಯವರೆಗೆ ಸಿಕ್ಕಿರುವ ಪ್ರಪಂಚದ ಅತ್ಯಂತ ಮಿಸ್ಟೀರಿಯಸ್ ಥಿಂಗ್ಸ್ ಗಳಲ್ಲಿ ಒಂದಾಗಿದೆ. ನಂಬರ್ 3, ರೆಡ್ ಲಯನ್ ಫಿಶ್. ಭಯಂಕರವಾದ ಪ್ರತ್ಯೇಕವಾದ ಮೀನಾಗಿ ಕಾಣಿಸುವ ಇದರ ಹೆಸರು ರೆಡ್ ಲಯನ್ ಫಿಶ್. ಸೌತ್ ಪೆಸಿಫಿಕ್ ಹಿಂದೂ ಮಹಾಸಮುದ್ರದ ನೀರಿನ ಒಳಗಡೆ ಅಂದ್ರೆ ಸುಮಾರು ಬಿಸಿ ನೀರಿನ ಸಾಂದ್ರತೆಯಲ್ಲಿ ಬದುಕುವ ಮೀನಿದು. ಯುನೈಟೆಡ್ ಸ್ಟೇಟ್ಸ್ ಬಿಟ್ಟು ಮೆಕ್ಸಿಕೋ, ಕೆರೆಬಿಯನ್ ಬೀಚ್ ಗಳಲ್ಲಿ ಮತ್ತು ಉಳಿದ ಎಲ್ಲಾ ಬೀಚ್ ಗಳಲ್ಲಿ ರೀಫ್ ಎಕೋಸಿಸ್ಟಮ್ ನಲ್ಲಿ ಈ ಜಾತಿಯ ಮೀನುಗಳನ್ನ ಕೂಡ ಇಟ್ಟಿದ್ದಾರೆ. ಈ ಮೀನಿನ ದೇಹದ ತುಂಬಾ ಈ ರೀತಿ ಹುಕ್ಕಗಳಿರುತ್ತವೆ. ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಮುಳ್ಳುಗಳು ಕೂಡ ಇರುತ್ತವೆ. ಇವುಗಳ ಪೆಕ್ಟೋರಿಯಲ್ ಫಿನ್ನೆಸ್ ಸ್ಪೈನ್ಸ್ ಗಳಲ್ಲಿ ಮಾತ್ರ ವಿಷ ಇರುತ್ತೆ. ಈ ವಿಷ ತುಂಬಾ ಅಪಾಯಕರವಾದದ್ದು. ಸಮುದ್ರದ ಜೀವಿಗಳಿಗಷ್ಟೇ ಅಲ್ಲ, ಮನುಷ್ಯರಿಗೂ ಕೂಡ. ಬೇಟೆಯಾಡುವ ವಿಷಯದಲ್ಲಿಯೂ ಕೂಡ ಈ ಮೀನಿನ ಪ್ರತ್ಯೇಕವಾದ ಸ್ಟೈಲ್ ಇದೆ. ಹತ್ತಿರ ಬರುವ ಎಂತಹ ಸಮುದ್ರದ ಮೀನನ್ನೇ ಆಗ್ಲಿ ಹಿಡಿದುಕೊಳ್ಳುವಷ್ಟು ಶಕ್ತಿ ಇದಕ್ಕಿದೆ. ಹಾಗೆ ಅಷ್ಟು ಸುಲಭವಾಗಿ ಬಲಿಗೂ ಕೂಡ ಸಿಗಲ್ಲ. ಕೇಳೋಕೆ ವಿಚಿತ್ರ ಅನ್ಸಿದ್ರು ಕೂಡ ಇದು ನಿಜ. ತುಂಬಾ ಭಯಂಕರವಾಗಿ ಕಂಡುಬರುವ ಈ ಮೀನುಗಳು ಮಹಾಸಮುದ್ರದಲ್ಲಿರುವ ಕಲ್ಲು ಬಂಡೆಗಳು ಮತ್ತು ಗುಹೆಗಳಲ್ಲಿ ಜೀವಿಸುತ್ತವೆ. ನೀವೇ ನೋಡಿ ಈ ಮೀನು ಎಷ್ಟು ಭಯಂಕರವಾಗಿ ಕಾಣ್ತಾ ಇದೆ ಅಂತ. ಅಂದ್ರೆ ಅಕಸ್ಮಾತ್ ಒಂದು ವೇಳೆ ಸಡನ್ ಆಗಿ ಇದು ನಿಮ್ಮ ಮುಂದೆ ಬಂದ್ರೆ ಪ್ಯಾಂಟು ಒದ್ದೆಯಾಗೋದಂತೂ ಗ್ಯಾರಂಟಿ. ಆದ್ರೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಮೀನುಗಳು ಮಹಾಸಮುದ್ರದ ಕೆಲವು ಪ್ರಾಂತ್ಯಗಳಲ್ಲಿ ಮಾತ್ರವೇ ಕಂಡುಬರುತ್ತವೆ. ಇವುಗಳ ಕಪ್ಪಾದ ಕಣ್ಣುಗಳು, ರಾಕ್ಷಸ ಹಲ್ಲುಗಳು ತುಂಬಾ ಭಯಂಕರವಾಗಿ ಕಾಣಿಸುತ್ತವೆ. ಈ ಮೀನಿನ ಬಣ್ಣ ಮಹಾಸಮುದ್ರದಲ್ಲಿರುವ ವನಸ್ಪತಿಯಂತಿರುತ್ತೆ. ಇದರಿಂದ ಈ ಮೀನುಗಳು ಮನುಷ್ಯರ ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣಿಸಲ್ಲ. ಇವು ಮೀನುಗಳು ಸಡನ್ ಆಗಿ ಅಟ್ಯಾಕ್ ಮಾಡುತ್ತವೆ. ಈ ಮೀನುಗಳ ಉದ್ದ ಸುಮಾರು 40 ಅಡಿಗಳವರೆಗೆ ಇರುತ್ತೆ. ಸೊ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ
ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಫ್ರೆಂಡ್ಸ್, ನಿಮ್ಮಲ್ಲಿ ಬಹಳಷ್ಟು ಜನ ಜಲಕನ್ಯರ ಬಗ್ಗೆ ಕೇಳಿ ಇರ್ತೀರಾ. ಇದು ಒಂದು ಫಿಕ್ಷನಲ್ ಕ್ರಿಯೇಷನ್ ಅಂತ ಸಾಕಷ್ಟು ಜನ ಅಂದುಕೊಳ್ತಾರೆ. ಇನ್ನು ಕೆಲವು ಜನ ಜಲಕನ್ಯರು ಇದ್ದಾರೆ ಎಂದು ನಂಬ್ತಾ ಇದ್ದಾರೆ ಕೂಡ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರುವ ಈ ಮಿಸ್ಟೀರಿಯಸ್ ವಿಡಿಯೋವನ್ನ ಜನವರಿ 2018ರಲ್ಲಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇಂಟರ್ನೆಟ್ ರಿಸೋರ್ಸಸ್ ಪ್ರಕಾರ ಈ ವಿಡಿಯೋವನ್ನ ಚೀನಾ ದೇಶದ ಮೀನು ಹಿಡಿಯುವವರು ರೆಕಾರ್ಡ್ ಮಾಡಿದ್ದಾರೆ. ಅವರು ಸಮುದ್ರದಲ್ಲಿ ಮೀನು ಹಿಡಿಯುವ ಸಂದರ್ಭದಲ್ಲಿ ಈ ವಿಚಿತ್ರವಾದ ಮೀನು ಸಿಕ್ಕಾಕೊಂಡಿದೆ. ಈ ವಿಡಿಯೋದಲ್ಲಿರುವ ಕ್ರಿಯೇಚರ್ ನ ತಲೆ ಸೇಮ್ ಮೀನಿನ ಹಾಗೆ ಇರೋದನ್ನ ನೀವು ನೋಡಬಹುದು. ಇದಕ್ಕೆ ಮೀನಿನ ಹಾಗೆ ಒಂದು ಬಾಲ ಕೂಡ ಇದೆ, ಆದ್ರೆ ಈ ಮೀನಿನ ದೇಹ ಮಾತ್ರ ಒಬ್ಬ ಮನುಷ್ಯನ ಹಾಗೆ ಇದೆ. ಈ ಮೀನು ಎಷ್ಟು ಭಯಂಕರವಾಗಿದೆ ಅಂದ್ರೆ ಅದರಿಂದ ಯಾವುದೇ ಅಪಾಯ ಉಂಟಾಗಬಾರದು ಎಂದು ಅದರ ಕೈಗಳನ್ನ ಕೂಡ ಕಟ್ಟಿ ಹಾಕಿದ್ದಾರೆ. ನಾರ್ಮಲ್ ಆಗಿ ನಾವು ಸಿನಿಮಾಗಳಲ್ಲಿ ನೋಡುವ ಜಲಕನ್ಯರು ತುಂಬಾ ಸುಂದರವಾಗಿ ಇರ್ತಾರೆ, ಆದ್ರೆ ಈ ಜಲಕನ್ಯೆ ಮೀನು ಮಾತ್ರ ತುಂಬಾ ಭಯಂಕರವಾಗಿದೆ. ಯಾರಾದ್ರೂ ಈ ಮೀನನ್ನ ನೋಡಿದ್ರೆ ಖಂಡಿತ ಭಯ ಪಡಲೇಬೇಕು. ಅರ್ಧ ಭಾಗ ಮನುಷ್ಯರ ಹಾಗೆ ಅರ್ಧ ಭಾಗ ಮೀನಿನಂತೆ ಇರುವ ಈ ಕ್ರಿಯೇಚರ್ ಏನು ಅಂತ ಇಂದಿನವರೆಗೂ ಯಾರಿಗೂ ಗೊತ್ತಿಲ್ಲ. ಇದು ಇಲ್ಲಿಯವರೆಗೆ ಸಿಕ್ಕಿರುವ ಪ್ರಪಂಚದ ಅತ್ಯಂತ ಮಿಸ್ಟೀರಿಯಸ್ ಥಿಂಗ್ಸ್ಗಳಲ್ಲಿ ಒಂದಾಗಿದೆ. ಆದ್ರೆ ಅತ್ಯಂತ ಶಾರ್ಪ್ ಆಗಿರುವ ಹಲ್ಲುಗಳನ್ನು ಹೊಂದಿರುತ್ತವೆ. ಆದ್ರೆ ಈ ಮೀನುಗಳು ಬದುಕಿದ್ದ ಜೀವಿಗಳನ್ನ ತಿನ್ನಲ್ಲ. ಇದೇ ಕಾರಣದಿಂದ ಇವುಗಳಿಗೆ ಕೆಲವೊಂದು ಬಾರಿ ಒಳಗಡೆ ಹೋಗಿರುವ ಮೀನುಗಳು ಬಿಡದೆ ಕೆಲವು ತಿಂಗಳುಗಳವರೆಗೆ ಆಹಾರವಿಲ್ಲದೆ ಬದುಕಬಲ್ಲವು. ಆದ್ರೆ ಅವುಗಳ ಆಹಾರಕ್ಕಾಗಿ ಉಳಿದ ಎಲ್ಲಾ ರೀತಿಯ ಬದುಕುತ್ತಾನೆ ಇರುತ್ತವೆ. ಅಷ್ಟೇ ಅಲ್ಲದೆ ಇದು ರಿಲೀಸ್ ಮಾಡುವ ಸ್ಲೈಮ್ ನಿಂದ ಈ ಮೀನುಗಳ ದೇಹ ಕೂಡ ತುಂಬಾ ಉಪಯೋಗಗಳಿವೆ. ನಮಗೆ ಉಂಟಾಗುವ ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡೋಕೆ ಅಂಡ್ ಮೆಡಿಕಲ್ ಅಪ್ಲಿಕೇಶನ್ಸ್ ಗಳಲ್ಲೂ ಕೂಡ ಇವುಗಳನ್ನ ಬಳಸಲಾಗುತ್ತೆ. ಇನ್ನು ಕೆಲವು ಜನ ಇವುಗಳ ಲೆದರ್ ನಂತಹ ಚರ್ಮದಿಂದ ಕೆಲವು ವಸ್ತುಗಳನ್ನು ಕೂಡ ತಯಾರಿಸುತ್ತಾರೆ. ಈ ಮೀನುಗಳು ಒಂದು ಕಡೆ ಮನುಷ್ಯರಿಗೆ ಇನ್ನೊಂದು ಕಡೆ ಸಮುದ್ರಕ್ಕೆ ಎಷ್ಟೋ ಉಪಯೋಗವಾಗ್ತಾ ಇದ್ರೂ ಕೂಡ ಕೆಲವು ಜನ ವರ್ಷದ ಮೀನನ್ನ ಸಾಯಿಸಿ ಒಂದು ಒಳ್ಳೆ ರೆಸಿಪಿ ತರ ಕೂಡ ಸೇವಿಸ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಕಂಡೈರು ಫಿಶ್ ಅನ್ನ ಇದಕ್ಕೆ ಕಾರಣ ವ್ಯಾಂಪೈರ್ ಫಿಶ್ ಎಂದು ಕರೆಯುತ್ತಾರೆ. ಅಮೆಜಾನ್ ನದಿಯಲ್ಲಿರುವ ಕೂಡ ಇದೆ. ಒಂದು ಸಲ ಯಾವ ಮೀನಿದೆ ಬೊಲಿವಿಯಾ, ಬ್ರೆಜಿಲ್, ಕೊಲಂಬಿಯಾ, ಈಕ್ವೆಡಾರ್, ಪೆರು ದೇಶಗಳ ಹಾಗೆ ಕಂಡುಬರುತ್ತೆ. ನೋಡೋಕೆ ತುಂಬಾ ಚಿಕ್ಕದಾಗಿ ಇದ್ರೂ ಇದು ಮಾಡುವ ಕೆಲಸ ಮಾತ್ರವಲ್ಲ, ತುಂಬಾ ಭಯಂಕರವಾಗಿರುತ್ತೆ. ಮನುಷ್ಯರನ್ನ ಕೂಡ ತುಂಬಾ ಸುಲಭವಾಗಿ ಅಟ್ಯಾಕ್ ಇಲ್ಲಿ ನಿಮಗೆ ಕಾಣ್ತಾ ಇರುವ ಈ ವಿಚಿತ್ರವಾದ ಜೀವಿಗಳಿದ್ರೆ ಸೇಮ್ ಹಾವಿನ ಹಾಗೆ ಅಥವಾ ಈ ಫಿಶ್ ತರ ನಮಗೆ ಕಂಡುಬರುತ್ತೆ. ಆದ್ರೆ ಇದು ಹಾವು ಅಲ್ಲ, ಈ ಫಿಶ್ ಕೂಡ ಅಲ್ಲ. ಮೀನುಗಳ ಜಾತಿಯಲ್ಲಿ ಇದೊಂದು ವಿಚಿತ್ರವಾದ ಮೀನು ಅಂತಾನೆ ಹೇಳ್ಬೋದು. ಈ ಮೀನುಗಳು ಶರೀರದೊಳಗೆ ಜಾಸ್ತಿ ಇದ್ರೆ ಆ ಸಮುದ್ರಕ್ಕೆ ಹೋಗಿಬಿಟ್ಟು ಕ್ಲೀನ್ ಆಗಿರುತ್ತೆ. ಆಹಾರಗಳು ಎಲ್ಲ ಮೀನುಗಳ ಪ್ರಪಂಚದಲ್ಲೇ ಅತ್ಯಂತ ಹಿಂಸಿಸಿ ಸಾಯಿಸುವ ಮೀನುಗಳೆಲ್ಲ ಹೆಸರನ್ನ ಸಂಪಾದಿಸುವ ಮೀನಿದೆ. ಯಾಕೆಂದ್ರೆ ಇದು ಯಾವಾಗಲೂ ಆಹಾರಕ್ಕಾಗಿ ಬೇಟೆಯಾಡ್ತಾನೆ ಇರುತ್ತೆ. ಇದರ ಕಣ್ಣಿನ ಮುಂದೆ ಏನಾದ್ರೂ ಕಂಡಿತು ಅಂದ್ರೆ ಅದು ಒಲಿ ತುಳಿಯೋದು ತುಂಬಾ ಕಷ್ಟ. ಇದಕ್ಕಿರುವ ಭಯಂಕರವಾದ ಹಲ್ಲುಗಳಿಂದ ತುಂಬಾ ಭಯಂಕರವಾಗಿ ದಾಳಿ ಮಾಡಿ ಸಾಯಿಸಿ ಬಿಡುತ್ತೆ. ಇದರ ಕೆಳದವಡೆಯ ಮೇಲೆ ಇರುವ ಎರಡು ಶಾರ್ಪ್ ಆಗಿರುವ ಹಲ್ಲುಗಳನ್ನ ಶಾರ್ಸಲ ನೋಡಿ. ಇದು ಬೇಟೆಯಾಡುವಾಗ ಮೊದಲು ಅದರ ಎರಡು ಹಲ್ಲುಗಳಿಂದಲೇ ಬಲವಾಗಿ ಕಚ್ಚಿ ಆ ಪ್ರಾಣಿ ಆದಷ್ಟು ಬೇಗ ಸ್ಲೈಮ್ ಎನ್ನುವ ಹಾಗೆ ಮಾಡಿ ಕೊನೆಗೆ ಅದನ್ನ ತುಂಡು ಮಾಡಿ ಆಹಾರವಾಗಿ ಮಾಡಿಕೊಂಡು ಬಿಡುತ್ತೆ. ಅಷ್ಟೇ ಅಲ್ಲ, ಇದು ಮನುಷ್ಯರ ಮೇಲೂ ಕೂಡ ತುಂಬಾ ಬಲವಾಗಿ ದಾಳಿ ಮಾಡುತ್ತೆ. ಇದು ಬರೋಬ್ಬರಿ 4 ಅಡಿಗಳವರೆಗೆ ಉದ್ದ ಬೆಳೆಯಬಲ್ಲದು. ಅದೇ ರೀತಿ 18 ಪೇಜಗಳವರೆಗೆ ದೊಡ್ಡ ಮೀನುಗಳು ಕೂಡ ಹೊಂದಿರುತ್ತೆ. ಇದು ಭಯಂಕರವಾದ ಪ್ರಾಣಿಯಾಗಿದ್ರೂ ಕೂಡ ಕೆಲವು ಜನ ಅವುಗಳನ್ನು ಪ್ರತ್ಯೇಕವಾಗಿ ಯಂತ್ರದಿಂದ ತಿಂತಾ ಇದ್ದಾರೆ. ಈ ಮಾಸ್ಟರ್ ಮೀನುಗಳು ನಮಗೆ ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರ್ತಾ ಇರುತ್ತವೆ. ನಂಬರ್ 7 ಪುರಾತನವಾದ ಮೀನುಗಳು. ಅಷ್ಟೇ ಅಲ್ಲದೆ ಯಾವುದಾದ್ರೂ ಮೀನುಗಳನ್ನ ಕಚ್ಚಿದಾಗ ಇವುಗಳಿಗೆ ಇದು ಅದರ ಬುಡ ಗಾಯವಾಗಲ್ಲ. ಯಾಕೆಂದ್ರೆ ಇವುಗಳ ಚರ್ಮ ತುಂಬಾ ಸ್ಟ್ರಾಂಗ್ ಆಗಿ ಹುಳುಗಳ ರಬ್ಬರ್ನಂತೆ ಇರುತ್ತೆ. ಅಂಡ್ ಈ ಮೀನುಗಳಿಗೆ ಅವುಗಳ ದೇಹದಲ್ಲಿ ಯಾವುದೇ ರೀತಿಯ ಮೂಳೆ ಭಾಗಗಳು ಇರಲ್ಲ. ಆದ್ರೆ ಅತ್ಯಂತ ಶಾರ್ಪ್ ಆಗಿರುವ ಹಲ್ಲುಗಳನ್ನ ಮಾತ್ರ ಹೊಂದಿರುತ್ತವೆ. ಆದ್ರೆ ಈ ಮೀನುಗಳು ಬದುಕುವ ಜೀವಿಗಳನ್ನ ತಿನ್ನಲ್ಲ. ಇದೇ ಕಾರಣದಿಂದ ಬಾರಿ ಹೋಗಿರುವ ಮೀನುಗಳು ಇರಲ್ಲ. ಸೊ ಇದರ ಉದ್ದದ ಬಗ್ಗೆ ಮಾತಾಡಿದ್ರೆ ಇಲ್ಲಿಯವರೆಗೆ ಬದುಕಬಲ್ಲವು. ಆದ್ರೆ ಅವುಗಳ ಆಹಾರಕ್ಕಾಗಿ ಪ್ರತಿದಿನ ಆ ರೀತಿ ಹುಡುಕ್ತಾನೆ ಇರುತ್ತವೆ. ಅಷ್ಟೇ ಅಲ್ಲದೆ ನಾರ್ಮಲ್ ಆಗಿ ಮಾಡುವ ಸ್ಲೈಮ್ ನಿಂದ ಕೇವಲ 3 ಇಂಚುಗಳವರೆಗೆ ಮಾತ್ರ ಉಪಯೋಗಗಳಿವೆ. ನಮಗೆ ಉಂಟಾಗುವ ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡೋಕೆ ಅಂಡ್ ಮೆಡಿಕಲ್ ಅಪ್ಲಿಕೇಶನ್ಸ್ ಗಳಲ್ಲಿಯೂ ಕೂಡ ಇವುಗಳನ್ನು ಬಳಸಲಾಗುತ್ತೆ. ಇನ್ನು ಕೆಲವು ಜನ ಇವುಗಳ ಲೆದರ್ ನಂತಹ ಚರ್ಮದಿಂದ ಕೆಲವು ವಸ್ತುಗಳನ್ನು ಕೂಡ ತಯಾರಿಸುತ್ತಾರೆ. ಈ ಮೀನುಗಳು ಇತರ ಕಡೆ ಮನುಷ್ಯರಿಗೆ ಇನ್ನೊಂದು ಕಡೆ ಸಮುದ್ರಕ್ಕೆ ಎಷ್ಟೋ ಉಪಯೋಗವಾಗ್ತಾ ಇದ್ರೂ ಕೂಡ ಕೆಲವು ಜನ ದೊಡ್ಡ ಹಲ್ಲುಗಳ ಕಾರಣದಿಂದ ಸಾಯಿಸಿ ಒಂದು ಒಳ್ಳೆ ರೆಸಿಪಿ ತರ ಕೂಡ ಸೇವಿಸ್ತಾ ಇದ್ದಾರೆ. ಈ ಮೀನು ತುಂಬಾ ಅಪರೂಪವಾದ ಮೀನಾಗಿರೋದ್ರಿಂದ ಅಮೆಜಾನ್ ನದಿಯಲ್ಲಿರುವ ಸಮುದ್ರದಲ್ಲಿ ಸೇರಿದ ಮೀನಿದು. ಬೊಲಿವಿಯಾ, ಬ್ರೆಜಿಲ್, ಕೊಲಂಬಿಯಾ, ಈಕ್ವೆಡಾರ್, ವೇಲ್ ಶಾರ್ಕ್ ಮೀನು ಎಂಬುದು ಒಂದು ಅತಿದೊಡ್ಡ ಶಾರ್ಕ್ ಮೀನು ಅಂತಾನೆ ಹೇಳ್ಬೋದು. ವೇಲ್ ಶಾರ್ಕ್ ಎಂಬ ಹೆಸರು ನಮಗೆ ಸ್ವಲ್ಪ ವಿಚಿತ್ರ ಅನಿಸ್ತಾ ಇರಬಹುದು. ಇದಕ್ಕೆ ಈ ಹೆಸರು ಇಡೋಕೆ ಕಾರಣ ಇದರ ಆಕಾರ ಸೇಮ್ ನೀಲಿ ನೀರಿನಲ್ಲಿ ನಡೆದ್ರೆ ಅಂತ ಇರುತ್ತೆ. ಒಂದು ಆವರೇಜ್ ವೇಲ್ ಶಾರ್ಕ್ ಮೀನಿನ ಉದ್ದ ಸರಿಸುಮಾರು 10 ಮೀಟರ್ಗಳಷ್ಟು ಇರುತ್ತೆ. ಆದ್ರೆ 16 ಮೀಟರ್ಗಳಷ್ಟು ಉದ್ದವಾಗಿರುವ ವೇಲ್ ಶಾರ್ಕ್ ಮೀನುಗಳನ್ನು ಕೂಡ
ಹೋಗ್ತಾನೆ. ಮನುಷ್ಯನ ಶರೀರದೊಳಗೆ ಆಲ್ಮೋಸ್ಟ್ ಸರಿಸುಮಾರು 19 ಟನ್ಗಳಷ್ಟಿರುತ್ತೆ. ಗ್ರೇಟ್ ವೈಟ್ ಶಾರ್ಕ್ ಪ್ರಪಂಚದಲ್ಲೇ ಅತ್ಯಂತ ಹಿಂಸೆ ಸಾಯಿಸುವ ಮೀನಾಗಿ ಮನುಷ್ಯರ ಮೇಲೆ ಕಂಡಿದೆ. ಯಾಕೆಂದ್ರೆ ಇದು ಯಾವಾಗಲೂ ಆಹಾರಕ್ಕಾಗಿ ಬೇಟೆಯಾಡ್ತಾನೆ ಇರುತ್ತೆ. ಇದರ ಕಣ್ಣಿನ ಮುಂದೆ ಏನಾದರೂ ಆ ಸುಳಿಯಲ್ಲಿ ಬಂದ್ರೆ ಅದು ಬದುಕುಳಿಯುವುದು ಹೊರಗಡೆ ಬರೋದು ಅಸಾಧ್ಯ ಅಂತಿರುವ ಭಯಂಕರವಾದ ಹಲ್ಲುಗಳಿಂದ ತುಂಬಾ ಭಯಂಕರವಾಗಿ ಗಾಳಿ ಮಾಡಿ ಸಾಯಿಸಿಬಿಡುತ್ತೆ. ಇದರ ಕೆಳದಂಡೆಯ ಮೇಲೆ ಇರುವ 2 ಶಾರ್ಪ್ ಆಗಿರುವ ಹಲ್ಲುಗಳನ್ನ ಒಂದ್ಸಲ ನೋಡಿ. ಇದು ಬೇಟೆಯಾಡುವಾಗ ಮೊದಲು ಅದರ 2 ಹಲ್ಲುಗಳಿಂದಲೇ ಬಲವಾಗಿ ಕಚ್ಚಿ ಆ ಪ್ರಾಣಿ ಆದಷ್ಟು ಬೇಗ ಸತ್ತೆಂದ್ರೆ ಹಾಗೆ ಮಾಡಿ ಕೊನೆಗೆ ಅದನ್ನ ವಿಷ ತುಂಡು ಮಾಡಿ ಆಹಾರವಾಗಿ ಮಾಡಿಕೊಂಡು ಬಿಡುತ್ತೆ. ಅಷ್ಟೇ ಅಲ್ಲ, ಇದು ಮನುಷ್ಯರ ಮೇಲೂ ಕೂಡ ಜನರ ಬಲವಾಗಿ ದಾಳಿ ಮಾಡುತ್ತೆ. ನೀವೇ ಯೋಚನೆ ಮಾಡಿ, ಬರೋಬ್ಬರಿ 4 ವರ್ಷಗಳವರೆಗೆ ಊಟ ಬೆಳೆಯಬಲ್ಲದು. ಅದೇ ರೀತಿ 18 ಕೆಜಿಗಳವರೆಗೆ ತೂಕವನ್ನು ಕೂಡ ಹೊಂದಿರುತ್ತೆ. ಇದು ನಮಗೆ ಭಯಂಕರವಾದ ಪ್ರಾಣಿಯಾಗಿದ್ರೂ ಕೂಡ ಶರೀರದ ಒಳಗಡೆ ವಿಷವನ್ನ ಕಳಿಸಬಲ್ಲದು. ಮನುಷ್ಯರಿಗೆ ಈ ಮಾಸ್ಟರ್ ಮೀನುಗಳು ನಮಗೆ ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರ್ತಾ ಇರುತ್ತವೆ. ಊಹೆ ಮಾಡ್ಕೊಳ್ಳಿ, ಈ ಜೀವಿ ಹಿಂದೂ ಮಹಾಸಾಗರದಲ್ಲಿ ಹೆಚ್ಚಾಗಿ ಜೀವಿಸುತ್ತೆ. ಫ್ರೆಂಡ್ಸ್, ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಭೂಮಿ ಮೇಲೆ ಇರುವ ಹಾಗೆ ಸಮುದ್ರದ ಒಳಗಡೆ ಕೂಡ ಅನೇಕ ಜಾತಿಯ ಸಸ್ಯಗಳು ಇರುತ್ತವೆ ಎಂಬುದು ಗೊತ್ತೇ ಇರುತ್ತೆ. ಸಮುದ್ರದಲ್ಲಿ ಕಂಡುಬರುವ ಸಸ್ಯಗಳನ್ನ ಭೂಮಿಯ ಮೇಲೆ ಇರುವ ಸಸ್ಯಗಳ ಜೊತೆ ಕಂಪೇರ್ ಮಾಡಿದ್ರೆ ಸಮುದ್ರದ ಸಸ್ಯಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತವೆ. ಸೊ ಕೆಲವು ವರ್ಷಗಳ ಹಿಂದೆ ವಿಯೆಟ್ನಾಂನಲ್ಲಿ ವಾಸಿಸುವ ವ್ಯಕ್ತಿಗೆ ಸಮುದ್ರದಲ್ಲಿ ಎಂತಹ ಸಸ್ಯ ಕಂಡು ಬಂದಿದೆ ಅಂದ್ರೆ ಅದು ಪ್ರಪಂಚವನ್ನೇ ಆಶ್ಚರ್ಯಪಡಿಸಿದೆ. ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಿರುವ ಸಸ್ಯ ಅದೇ ಸಸ್ಯ. ತುಂಬಾ ವಿಚಿತ್ರವಾಗಿ ಕಾಣ್ತಾ ಇದೆ ಅಲ್ವಾ? ಇದು ನೋಡೋಕೆ ಒಂದು ಸಸ್ಯ ತರಾನೇ ಇದೆ, ಆದ್ರೆ ಜೀವಂತವಾಗಿರುವ ಜೀವಿಯ ಹಾಗೆ ಮೂವ್ ಆಗ್ತಾ ಇದೆ. ಇದು ಸಮುದ್ರದ ಜೀವಿಯೋ ಅಥವಾ ಸಸ್ಯವೋ ಇಲ್ಲ ಯಾವುದಾದ್ರೂ ಏಲಿಯನ್ ಕ್ರಿಯೇಚರಾ ಎಂದು ಯಾರಿಗೂ ಅರ್ಥವಾಗ್ತಾ ಇಲ್ಲ. ಆಕ್ಟೋಪಸ್ ತನ್ನ ಟೆಂಟಿಕಲ್ಸ್ ಗಳನ್ನ ಹೇಗೆ ಕದಲಿಸುತ್ತೋ ಅದೇ ರೀತಿ ಇದು ಕೂಡ ಕದಲಿಸ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಈ ವಿಚಿತ್ರ ಜೀವಿ ಏನೆಂದು ಯಾರಿಗೂ ತಿಳಿಯುತ್ತಿಲ್ಲ. ಈ ಮಿಸ್ಟ್ರಿ ಬಗ್ಗೆ ಯಾರಿಗೂ ವಿವರಿಸಿ ಹೇಳೋಕಾಗ್ತಿಲ್ಲ. ಸೊ ಇದೇನೆಂದು ಅರ್ಥವಾಗದೆ ಮರಳಿ ಇದನ್ನ ಸಮುದ್ರದೊಳಗೆ ಬಿಟ್ಟು ಬಿಡ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ಸಮುದ್ರದಲ್ಲಿ ಸಿಕ್ಕಿರುವ ಈ ಎಲ್ಲಾ ವಿಚಿತ್ರವಾದ ಜೀವಿಗಳಲ್ಲಿ ನಿಮಗೆ ಯಾವುದು ಅತ್ಯಂತ ವಿಚಿತ್ರವಾಗಿದೆ ಅನ್ಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.